ಪುನೀತ ಕನ್ನಡಿಗರಿಗೂ ನಮಸ್ಕಾರ. ಆ್ಯಂಡ್ ಇದು ಫ್ರೈಡೇ ವರಮಹಾಲಕ್ಷ್ಮಿ ಮಿನಿ ವ್ಲಾಗ್ ಆಗಿರುತ್ತೆ. ಈ ವರ್ಷ ವರಮಹಾಲಕ್ಷ್ಮಿ ನನಗಂತೂ ತುಂಬಾ ಸ್ಪೆಷಲ್ ಆಗಿದೆ. ಈ ವರ್ಷ ಯಾಕೆ ವರಮಹಾಲಕ್ಷ್ಮಿ ತುಂಬಾ ಸ್ಪೆಷಲ್ ಅಂದರೆ ಲಾಸ್ಟ್ ಇಯರ್ ನನ್ನ ಲೈಫಲ್ಲಿ ತುಂಬಾ ಅಪ್ಸ್ ಆ್ಯಂಡ್ ಡೌನ್ಸ್ ನಡೀತು. ಆ್ಯಂಡ್ ಕೆಲವೊಂದು ವಿಷಯ ನನ್ನ ಪ್ರಕಾರ ಆಗಿಲ್ಲ ಅಂತೇಳಿ ನಾನು ಅನ್ಲಕ್ಕಿ ಅಂತ ಅಂದ್ಕೊಂಡಿದ್ದೆ. ಬಟ್ ಯಾವ ವಿಷಯ ನಾವು ಅಂದ್ಕೊಂಡಂಗೆ ಆಗಿಲ್ವೋ ಅದಕ್ಕಿಂತ ಬೆಟರಾಗಿ ದೇವ್ರು ನಮಗೇನೋ ಕೊಡ್ತಾನೆ ಅನ್ನೋದು ನಿಜ. ಆ್ಯಂಡ್ ಅದು ನನಗೆ ಈಗ ಅರ್ಥ ಆಗಿಲ್ಲ. ಹಬ್ಬದಕ್ಕಿಂತ ನನಗೆ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ತುಂಬಾ ಇಷ್ಟ. ಯಾಕಂದರೆ ದೇವ್ರಿಗೆ ಅಲಂಕಾರ ಮಾಡೋದು, ಬಂದವ್ರಿಗೆ ಅರ್ಶಿನ ಕುಂಕುಮ ಕೊಡೋದು ಆ್ಯಂಡ್ ನಾವು ಅವ್ರ ಮನೆಗೆ ಹೋಗಿ ಅರ್ಶಿನ ಕುಂಕುಮ ತೊಗೊಳೋದು, ಇವೆಲ್ಲ ನನಗೆ ತುಂಬಾ ಇಷ್ಟ. ಪ್ರತಿ ಸಲನೂ ವರಮಹಾಲಕ್ಷ್ಮಿ ಬಂತಂದರೆ ಸಾಕು, ಮಾರ್ಕೆಟಲ್ಲಂತೂ ಜನ ಸಾಗರನೇ ಹರಿತಾ ಇರುತ್ತೆ. ಆ್ಯಂಡ್ ಹೂವದ ರೇಟ್ ಅಂತೂ ಗಗನಕ್ಕೆ ಮುಟ್ಟಿರುತ್ತೆ. ಬೆಳಗ್ಗೆನೇ ಆಲ್ಮೋಸ್ಟ್ ಎಲ್ಲ ಕೆಲಸನ ಮುಗಿಸಿ ಆ್ಯಂಡ್ ಮಧ್ಯಾಹ್ನ ಮಾರ್ಕೆಟ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಸಂಜೆ ಏನಾದರೂ ನಾನು ಮಾರ್ಕೆಟ್ಗೆ ಹೋಗಿದರೆ ತುಂಬಾ ರಶ್ ಇರುತ್ತಾ ಇತ್ತು. ಬಟ್ ಅವತ್ತಿನ ದಿನವೇ ಹೋದರೆ ಸ್ವಲ್ಪ ರಶ್ಶು ಕಮ್ಮಿ ಇರುತ್ತೆ ಆ್ಯಂಡ್ ರೇಟು ಕಮ್ಮಿ ಆಗಿರುತ್ತೆ ಅಂತ ಹೇಳಿ ಆ್ಯಂಡ್ ನೈವೇದ್ಯಕ್ಕೆ ನಾನು ಪೊಂಗಲ್ ಮಾಡೋಣ ಅಂತೇಳಿ ಪೊಂಗಲ್ನ ಮಾಡಿದೆ. ನನಗೆ ವರಮಹಾಲಕ್ಷ್ಮಿ ಹಬ್ಬ ಬಂತಂದರೆ ಸಾಕು, ಮಾರ್ಕೆಟ್ಗೆ ಹೋಗಿ ಹೂವು ಮತ್ತು ಹಣ್ಣು ತಂದ್ರೇ ಸಮಾಧಾನ. ಹಾಗಾಗಿ ನಮ್ಮಮ್ಮ ಯಾವಾಗಲೂ ಹೇಳ್ತಾರೆ, ನೀನು ಬಿಡು ಮನೆ ಹತ್ರ ಎಲ್ಲ ಇಸ್ಕೊಳಲ್ಲ, ಮಾರ್ಕೆಟ್ಗೆ ಹೋದ್ರೇ ನಿನಗೆ ಸಮಾಧಾನ ಅಂತ ಹೇಳಿ. ಪೊಂಗಲ್ನ ಟೇಸ್ಟ್ ಮಾಡ್ದಾರನೇ ಮಾಡಿದ್ದೆ, ಯಾಕಂದರೆ ದೇವರಿಗೆ ನೈವೇದ್ಯ ಇಡಬೇಕಲ್ಲ, ಹಾಗಾಗಿ ಟೇಸ್ಟ್ ಮಾಡಬಾರ್ದು ಅಂತ. ಬಟ್ ಆದ್ರೂ ಪೂಜೆ ಎಲ್ಲ ಆದಮೇಲೆ ಪೊಂಗಲ್ ತಿಂದು ನೋಡಿದೆ, ತುಂಬಾ ಚೆನ್ನಾಗಿ ಬಂದಿತ್ತು. ಈ ಥರ ಬೆಲ್ಲ ಹಾಕಿ ಪೊಂಗಲ್ ಮಾಡಿದ್ರೆ ಟೇಸ್ಟ್ ಅಂತೂ ಸೇಮ್ ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಆ ಥರನೇ ಇತ್ತು. ಲಕ್ಷ್ಮಿ ಅಂತೂ ಅಲಂಕಾರ ಪ್ರಿಯೆ, ಎಷ್ಟು ಅಲಂಕಾರ ಮಾಡಿದ್ರೂ ಸಾಕಾಗಲ್ಲ ಆ ತಾಯಿಗೆ. ಆದಷ್ಟು ಲಕ್ಷ್ಮಿನ ಹಿತಮಿತವಾಗಿ ಖರ್ಚು ಮಾಡಿ. ಲಕ್ಷ್ಮಿ ಅಂದರೆ ದುಡ್ಡು, ನಮ್ಮ ಹತ್ರ ದುಡ್ಡಿದೆ ಅಂತೇಳಿ ಬೇಕಾಬಿಟ್ಟು ಖರ್ಚು ಮಾಡಿದ್ರೆ ನಮಗೆ ಬೇಕಾದಾಗ ದುಡ್ಡು ನಮ್ಮ ಹತ್ರ ಇರಲ್ಲ. ಹಾಗಾಗಿ ನಮಗೆ ಯಾವಾಗ ಅಗತ್ಯ ಇದೆಯೋ ಆವಾಗ ಮಾತ್ರ ಖರ್ಚು ಮಾಡಿ. ಆ್ಯಂಡ್ ಈ ಥಾಟೇ ಇದೆ ಅಲ್ವಾ, ಇವತ್ತು ನಾವು ದುಡ್ಡನ್ನ ಸೇವ್ ಮಾಡಿದ್ರೆ ನಾಳೆ ನಮಗೆ ಕಷ್ಟ ಬಂದಾಗ ದುಡ್ಡು ನಮ್ಮನ್ನು ಸೇವ್ ಮಾಡುತ್ತೆ. ನಮಗೆ ಅದು ಅಗತ್ಯ ಇದೆ ಅಂದಾಗ ಮಾತ್ರ ಖರ್ಚು ಮಾಡಿ, ಇಲ್ಲ ಅಂದರೆ ಖರ್ಚು ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಯಾರೋ ಆ ವಸ್ತುನ ತೊಗೊಂಡಿದ್ದಾರೆ ಆ್ಯಂಡ್ ಅವ್ರು ಯಾರೋ ಖರ್ಚು ಮಾಡಿದ್ದಾರೆ ಅಂತೇಳಿ ನೀವು ಬೇಕಾಬಿಟ್ಟಿಯಾಗಿ ಖರ್ಚು ಮಾಡಬೇಡಿ. ಲಕ್ಷ್ಮಿನ ಆದಷ್ಟು ಗೌರವಿಸಿ, ಆಗ ಮಾತ್ರ ಲಕ್ಷ್ಮಿ ನಿಮ್ಮ ಜೊತೆ ಖುಷಿಯಾಗಿ ಇರ್ತಾರೆ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು.